ಹೇ ವಾಟ್ಸ್ಆಪ್ ಬ್ಯೂಟಿಫುಲ್ ಪೀಪಲ್, ಎಲ್ಲರಿಗೂ ನಮಸ್ಕಾರ. ಟೈಟಲ್ ತಮ್ಮನೇಲಿ ನೋಡ್ತಿದ್ದಂಗೆ ನಿಮ್ಗೆ ಅರ್ಥ ಆಗಿರ್ತೈತಿ ನಾನು ಯಾವ್ದ್ರ ಬಗ್ಗೆ ಮಾತಾಡತ್ತೀನಿ ಅಂತೇಳಿ. ನಾನು ಸೆಕೆಂಡ್ ಚಾನಲ್ ಓಪನ್ ಮಾಡೀನಿ. ಕ್ರಿಕೆಟ್ ರಿಲೇಟೆಡ್ ವಿಡಿಯೋಸ್ ಹಾಕಾಕತ್ತೀನಿ. ಅದ್ರಾಗ ಲೈವ್ ಮ್ಯಾಚ್ ರಿಯಾಕ್ಷನ್ನು, ಪೋಸ್ಟ್ ರಿವ್ಯೂ, ಪ್ರೀ ರಿವ್ಯೂ, ಇನ್ ಫ್ಯೂಚರ್ ಬೇರೆ ಬೇರೆ ಟಾಪಿಕ್, ರ್ಯಾಂಡಮ್ ಟಾಪಿಕ್ಸ್ ಮೇಲೂ ಆ ವಿಡಿಯೋಸ್ ಒಂದು ಚಾನಲ್ ಮೇಲೆ ವಿಡಿಯೋಸ್ ಹಾಕ್ತಾನೆ ಇರ್ತೀನಿ. ಈ ಮೇನ್ ಚಾನಲ್ ಒಳಗೆ ನಾನು ರೋಸ್ಟಿಂಗ್ ವಿಡಿಯೋಸ್ನ ಅಷ್ಟ ಹಾಕ್ಬೇಕಂತ ಡಿಸೈಡ್ ಮಾಡೀನಿ. ಯಾಕಂದ್ರೆ ಅವೆಲ್ಲ ವಿಡಿಯೋಸ್ ಹಾಕ್ಬೇಕಂತ ಅನ್ಕೊಂಡೆ, ಬಟ್ ಕಂಟೆಂಟ್ ಮಿಕ್ಸ್ ಆಗಿಬಿಟ್ಟು ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಅಂಡ್ ಎಷ್ಟೋ ಜನ ಈ ಮೇನ್ ಚಾನಲ್ದಾಗ ರೋಸ್ಟಿಂಗ್ ವಿಡಿಯೋಸ್ ನೋಡೋಕೆ ಇಷ್ಟಪಡ್ತಾರೆ. ಬೇರೆ ಕ್ಯಾಟಗರಿ ವಿಡಿಯೋಸ್ ಜನ ಇಷ್ಟಪಡೋದು ಸ್ವಲ್ಪ ಕಡಿಮೆ. ಸೊ ಕ್ರಿಕೆಟ್ ಫ್ಯಾನ್ಸ್ ಯಾರ್ಯಾರು ಅದಿರ ನನ್ನ ಸಬ್ಸ್ಕ್ರೈಬರ್ಸ್, ಪ್ಲೀಸ್ ಈ ಸೆಕೆಂಡ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಸ್ನ ನೋಡಿ. ಆಲ್ರೆಡಿ ನಾನು 27 ವಿಡಿಯೋಸ್ ಹಾಕಿದ್ದೀನಿ. ಆಲ್ರೆಡಿ IPL ಸ್ಟಾರ್ಟ್ ಆಗಿ ಆಲ್ರೆಡಿ IPL ಅರ್ಧ ಮ್ಯಾಚಸ್ ಮುಗಿಯಾಕೆ ಬಂದವು. ನಾನು ಎಲ್ಲ ವಿಡಿಯೋಸ್ದು ಪ್ರೀ ರಿವ್ಯೂ, ಪೋಸ್ಟ್ ರಿವ್ಯೂ, ಲೈವ್ ಮ್ಯಾಚ್ ರಿಯಾಕ್ಷನ್ ಹಾಕೀನಿ. ಪ್ಲೀಸ್ ಹೋಗಿ ಆ ಚಾನಲ್ನ ಚೆಕ್ಔಟ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಅಲ್ಲೂ ನನಗೆ ಸಪೋರ್ಟ್ ಮಾಡಿರಿ. ನಾನು ಯಾಕೆ ಆ ಚಾನಲ್ನ ಇದಕ್ಕೆ ಹಾಕಿಲ್ಲ ಅಂತಂದ್ರೆ ಕಂಟೆಂಟ್ ಮಿಕ್ಸ್ ಆಗಬಾರ್ದು. ಆಮೇಲೆ ಇನ್ನೊಂದು ಏನಂತಂದ್ರೆ ಈ ಯಾವ ಕ್ಯಾಟಗರಿ ವಿಡಿಯೋಸ್ ಇರ್ತಾವಲ್ಲ ಆ ವಿಡಿಯೋಸ್ ಲೈಕ್ ಮಾಡೋದು, ಆಮೇಲೆ ಪೂರ್ತಿ ಆ ವಿಡಿಯೋಸ್ ನೋಡೋರು ಆಡಿಯನ್ಸ್ ಸಪ್ರೇಟ್ ಆಗಿನೇ ಇರಲಿ. ಯಾಕಂದ್ರೆ ಒಂದು ಬ್ಯಾಕಪ್ ಚಾನಲ್ಲು ಕ್ರಿಯೇಟ್ ಆದಂಗೆ ಆಗುತ್ತೆ. ಮೇ ಬಿ ಗೊತ್ತಿಲ್ಲ, ಇನ್ ಫ್ಯೂಚರ್ ಏನಾದರೂ ಪ್ರಾಬ್ಲಮ್ ಆದ್ರೆ ಒಂದು ಸೆಟ್ ಆಫ್ ಆಡಿಯನ್ಸ್ ನನ್ನ ಹಂತಕ್ಕೆ ಒಂದು ಕಡೆ ಸೇಫ್ ಇರ್ತಾರೆ. ಸೊ ಅದೊಂದು ಅಡ್ವಾಂಟೇಜಿಂದ ನಾನು ಸೆಕೆಂಡ್ ಚಾನಲ್ ಓಪನ್ ಮಾಡೀನಿ. ಪ್ಲೀಸ್ ಯಾರ್ಯಾರು ಒಂದು ವೇಳೆ ಕ್ರಿಕೆಟ್ ವಿಡಿಯೋಸ್ ನೋಡೋಕೆ ಇಷ್ಟ ಇಲ್ಲದೆ ಇರೋರು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಒಂದು ಚಾನಲ್ಗೆ ಬೂಸ್ಟ್ ಅಂತ ಸಿಗುತ್ತೆ, ಗ್ರೋತ್ ಅಂತ ಸಿಗುತ್ತೆ. ಆ್ಯಕ್ಚುಲಿ ಯಾರ್ಯಾರು ನಾನು ಏನೇನು ಮಾಡತ್ತೀನಿ ಸದ್ಯಕ್ಕೆ ಯಾಕೆ ಇನ್ನೂ ವಿಡಿಯೋಸ್ ಮಾಡೋಕತ್ತಿಲ್ಲ ರೋಸ್ಟಿಂಗ್ ವಿಡಿಯೋಸು ಅಂಥೇಳಿ ನಿಮಗೆಲ್ಲ ಕ್ವಶನ್ ಇರ್ಬೋದು. ಮೇ ಬಿ ಒಂದಿನ ಅದ್ರ ಬಗ್ಗೆನೂ ನಾನೆಲ್ಲ ಕರೆಕ್ಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಕ್ಚುಲಿ ರೋಸ್ಟಿಂಗ್ ವಿಡಿಯೋಸ್ ನಾನು ಕಂಟಿನ್ಯೂ ಆಗಿ ಮಾಡಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗೈತಿ. ಬಟ್ ಸ್ವಲ್ಪ ಬ್ಯುಸಿ ಇರೋದು ಕಾರಣದಿಂದ ಅಷ್ಟೊಂದು ಫೋಕಸ್ ಮಾಡೋಕ್ಕಾಗ್ತಿಲ್ಲ ರೋಸ್ಟಿಂಗ್ ವಿಡಿಯೋಸ್ ಮಾಡೋಕೆ. ಬಟ್ ಒಂದು ವಿಡಿಯೋ ನಾನು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿ ಮುಗಿಸಿನಿ. ಎಡಿಟಿಂಗ್ ಚಾಲು ಐತಿ, ಎಡಿಟಿಂಗ್ ಮಾಡತ್ತೀನಿ. ಬೇಕಂದ್ರೆ ನಿಮ್ಗೆ ನಾನು ತೋರಿಸ್ತೀನಿ ನೋಡಿ. ಎಡಿಟಿಂಗ್ಸ್ ಶುರು ಆಗೈತಿ. ಎಡಿಟಿಂಗ್ ಇನ್ನೊಂದು ಸ್ವಲ್ಪ ದಿನದಾಗ ಇದು ಮುಗಿಬೇಕು. ಕುತ್ಕೊಂಡು ಡೈಲಿ 1 ಅವರ್ 2 ಅವರ್ ಕುತ್ಕೊಂಡು ಎಡಿಟಿಂಗ್ ಮುಗಿಸಿ ಹೊಸ ರೋಸ್ಟಿಂಗ್ ವಿಡಿಯೋನ ಈ ಮೇನ್ ಚಾನಲ್ದಾಗ, ರೋಸ್ಟಿಂಗ್ ಚಾನಲ್ದಾಗ ಆದಷ್ಟು ಜಲ್ದಿ ನಾನು ಹಾಕ್ತೀನಿ. ಸೊ ಅಲ್ಲಿವರೆಗೂ ನನ್ನ ಕ್ರಿಕೆಟ್ ರಿಲೇಟೆಡ್ ವಿಡಿಯೋಸ್, ಲೈವ್ ಮ್ಯಾಚ್ ರಿಯಾಕ್ಷನ್, ಪೋಸ್ಟ್ ರಿವ್ಯೂ, ಪ್ರೀ ರಿವ್ಯೂ ವಿಡಿಯೋಸ್ ನೋಡ್ತಾ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಿಮ್ಮ ಸಪೋರ್ಟ್ ಬೇಕಾ. ಈ ಚಾನಲ್ ಏನೈತಲ್ಲ, ಈ ಚಾನಲ್ದಾಗ ಸಬ್ಸ್ಕ್ರೈಬರ್ಸು ಚಲೋ ಅದಾವ, ವ್ಯೂಸು ಡೀಸೆಂಟಾಗಿ ಚಲೋ ಬರ್ತೈತಿ. ನಾನು ಕನ್ಸಿಸ್ಟೆಂಟ್ ಇಲ್ದಾರ ಕಾರಣ ಸ್ವಲ್ಪ ವ್ಯೂಸ್ ಡ್ರಾಪ್ ಆಗೈತಿ. ಬಟ್ ಜೆನ್ಯೂನ್ ವ್ಯೂವರ್ಸ್ ಏನಂತಾರ, ಜೆನ್ಯೂನ್ ವ್ಯೂವರ್ಸ್, ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಏನು ಹಾಕೋ ಪ್ರತಿಯೊಂದು ವಿಡಿಯೋನ ನೋಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ. ನಾನಂತೂ ಬ್ಲೆಸ್ಡ್. ಆ ಥರ ಒಂದು ಸಬ್ಸ್ಕ್ರೈಬರ್ಸ್ ನನ್ನ ಜೊತೆ ಅದಾರ. ಒಂದು 100-200 ಜನ ನನ್ನ ವಿಡಿಯೋಸ್ ನೋಡಿ ಕಮೆಂಟ್ ಮಾಡಿದ್ರು. ಅದೊಂಥರ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ನನಗೆ ಅಚೀವ್ಮೆಂಟ್ ಲೆವೆಲ್ ಫೀಲ್ ಆಗುತ್ತೆ. ನಾನು ಪ್ರತಿ ಸತಿ ಎಷ್ಟು ಲೇಟಾಗಿ ವಿಡಿಯೋ ಹಾಕಿದ್ರು ಲೈಫ್ ಒಳಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು. ಜಾಬ್ ಪ್ರಾಬ್ಲಮ್ಮು, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರೋ ಕಾರಣದಿಂದ ನಾನು ವಿಡಿಯೋಸ್ನ ಕನ್ಸಿಸ್ಟೆಂಟಾಗಿ ಹಾಕೋಕ್ಕೆ ಆಗಿರಲಿಲ್ಲ. ಹಾಕೋಣ ಚಲೋ ಕ್ವಾಲಿಟಿ ವಿಡಿಯೋ ಕೊಡೋಣಂತ ಯೋಚನೆ ಮಾಡ್ತಾ 1 ವರ್ಷ ಕಳೆದೋಯ್ತು. ಆಮೇಲೆ ಲ್ಯಾಪ್ಟಾಪ್ ಪ್ರಾಬ್ಲಮ್ಮು, ಮೊಬೈಲ್ ಪ್ರಾಬ್ಲಮ್ ಆಗಿದ್ದರಿಂದ ವಿಡಿಯೋಸ್ನ ಕರೆಕ್ಟಾಗಿ ಕ್ವಾಲಿಟಿಯಾಗಿ ಕೊಡೋಕ್ಕಾಗಲ್ಲ. ಆ್ಯಂಡ್ ನಾನು ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋಸ್ ಮಾಡೋಕ್ಕೆ ಭಾಳ ಟ್ರೈ ಮಾಡಿದೆ. ಬಟ್ ಎಲ್ಲೋ ಒಂದು ಕಡೆ ಮೋಟಿವೇಶನ್ನ ಎಷ್ಟು ಡೌನ್ ಆಗಿಬಿಟ್ಟಿತ್ತಂದರೆ ಇರೋ ಪ್ರಾಬ್ಲಮ್ಸಿಂದ ಫೋಕಸ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಅದು 2 ವರ್ಷ ಕಳೆದೋತು. ಆಮೇಲೆ ನಾನು ಒಂದು ಒಳ್ಳೆ ಚಲೋ ಮೊಬೈಲ್ ತೊಗೊಂಡೆ, ಲ್ಯಾಪ್ಟಾಪ್ ತೊಗೊಂಡೆ, ದುಡ್ಡು ಸೇವ್ ಮಾಡಿ ಜಾಬ್ನ ವಾಪಸ್ ಒಳ್ಳೆ ಜಾಬ್ನ ತೊಗೊಂಡು, ಮನಿ ಸೇವ್ ಮಾಡಿ, ಒಳ್ಳೆ ಮೊಬೈಲ್ ಲ್ಯಾಪ್ಟಾಪ್ ತೊಗೊಂಡು ವಾಪಸ್ ನಾನು ಯೂಟ್ಯೂಬ್ ಜರ್ನಿನ ನಾನು ವಾಪಸ್ ಸ್ಟಾರ್ಟ್ ಮಾಡೀನಿ. ಮತ್ತು ಆಲ್ರೆಡಿ ಇವಾಗ ಒಂದು 3 ವಿಡಿಯೋಸ್ ಹಾಕೀನಿ ರೋಸ್ಟಿಂಗ್ ಚಾನಲ್ದಾಗ 2 ವರ್ಷ ಆದಮೇಲೆ. ಈಗ ಮತ್ತೆ ವಾಪಸ್ ನಾನು ಕಂಟಿನ್ಯೂ ಮಾಡಾಕತ್ತೀನಿ. ರೋಸ್ಟಿಂಗ್ ಚಾನಲ್ನ ವಾಪಸ್ ಕಂಟಿನ್ಯೂ ಮಾಡ್ಬೇಕಂತೇಳಿ ನಾನು ಆದಷ್ಟು ನಾನು ಟೈಮ್ ಕೊಡೋಕೆ ಟ್ರೈ ಮಾಡಾಕತ್ತಿದ್ದೆ. ಬಟ್ ಸ್ವಲ್ಪ ಟೈಮ್ ತೊಗೊಳಕತ್ತೈತಿ. ಬಟ್ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ರೋಸ್ಟಿಂಗ್ ಚಾನಲ್ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಮಾಡೋಕೆ. ಬಟ್ ಈ ಕ್ರಿಕೆಟ್ ರಿಲೇಟೆಡ್ ವಿಡಿಯೋಸ್ ಏನೈತಲ್ಲ, ಈ ಚಾನಲ್ ಇದು ಎದಕ್ಕೆ ಓಪನ್ ಮಾಡಿ, ಈಗಂತ ಹೆಂಗಿದ್ರು IPL ಟೈಮು. ಸೊ ಕನ್ಸಿಸ್ಟೆಂಟಾಗಿ ಕಾಂಟೆಂಟು ಸಿಗ್ತೈತಿ ಕ್ರಿಕೆಟ್ ರಿಲೇಟೆಡ್. ಸೊ ಇರಲಿ ಒಂದು ಸೆಕೆಂಡ್ ಚಾನಲ್ಲು ನನ್ನ ವಿಡಿಯೋಸ್ ನೋಡೋಕೆ ಇಷ್ಟಪಡೋರು, ನನ್ನನ್ನು ಇಷ್ಟಪಡೋರಿಗೆ ಒಂದು ನಾನೇನೋ ಕಾಂಟೆಂಟ್ ಕೊಡ್ತಾ ಇದ್ರೆ ಅವ್ರನ್ನ ಎಂಗೇಜಿಂಗ್ ಆಗಿ ಇಟ್ಕೊಂಡಂಗೆ ಆಗುತ್ತೆ. ಜನರನ್ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದು, ಸಬ್ಸ್ಕ್ರೈಬರ್ಸ್ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನಾವು ಯಾವುದೇ ಒಂದು ಹೊಸತನದ್ದು ಏನೋ ಒಂದು ವಿಡಿಯೋ ಟ್ರೈ ಮಾಡಿದಾಗ ಅವರು ನಮಗೆ ಸಪೋರ್ಟ್ ಮಾಡೋದು. ವ್ಯೂಸ್ ಕಡಿಮೆ ಬರ್ಬೋದು, ಬಟ್ ಅವ್ನು ಕೆಲವರು ಸೆಟ್ ಆಫ್ ಪೀಪಲ್ ಇರ್ತಾರಲ್ಲ, ನಾವು ಏನು ವಿಡಿಯೋಸ್ ಮಾಡಿ ಹಾಕಿದ್ರು, ನಾವು ಏನು ಪ್ರಯತ್ನ ಮಾಡಿದ್ರು ಅದನ್ನು ನೋಡಿ ಸಪೋರ್ಟ್ ಮಾಡೋರು ಅಂಥವ್ರು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂಥವ್ರು ನಾನು ಈ ಮೇನ್ ಚಾನಲ್ದಾಗ ಭಾಳ ಜನ ಆದಾರ.
ಸೊ ಐ ರಿಕ್ವೆಸ್ಟ್ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ ಯಾರು ಕ್ರಿಕೆಟ್ ನೋಡೋಕೆ ಇಷ್ಟಪಡ್ತೀರಿ ಆ್ಯಂಡ್ ನನ್ನ ನೋಡೋಕೆ ಇಷ್ಟಪಡ್ತೀರಿ, ನಾನು ಮಾಡೋ ವಿಡಿಯೋಸ್ ನೋಡೋಕೆ ಇಷ್ಟಪಡ್ತೀರಿ ಅಂದರೆ ಪ್ಲೀಸ್ ಈ ನನ್ನ ಸೆಕೆಂಡ್ ಚಾನಲ್ನ ಚೆಕ್ಔಟ್ ಮಾಡಿರಿ, ಅಲ್ಲಿರೋ ವಿಡಿಯೋಸ್ ಎಲ್ಲ ನೋಡಿರಿ, ಅಲ್ಲೂ ಸಪೋರ್ಟ್ ಮಾಡಿರಿ ನನಗೆ. ಈ ವಿಡಿಯೋ ಹಾಕಿ ಒಂದು 2 days ಒಳಗೆ ಒಂದು 500 ಸಬ್ಸ್ಕ್ರೈಬರ್ಸ್ ಆದರೂ ಆ ಚಾನಲಿಗೆ ಬಂದು ಸಬ್ಸ್ಕ್ರೈಬ್ ಮಾಡ್ತಾರಂತ ನಾನು ಅಂದ್ಕೊಂಡೀನಿ. ಪ್ಲೀಸ್ ಒಂದು ಅಟ್ಲೀಸ್ಟ್ 500 ಸಬ್ಸ್ಕ್ರೈಬರ್ಸ್ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ರೋಸ್ಟಿಂಗ್ ಚಾನಲ್ ಒಳಗೂ ಆದಷ್ಟು ಜಲ್ದಿ ವಿಡಿಯೋ ಬರ್ತೈತಿ. ಆ್ಯಂಡ್ IPL ಮುಗಿಯೋವರೆಗೂ ಅಂತೂ ಕನ್ಸಿಸ್ಟೆಂಟಾಗಿ ದಿನಕ್ಕೊಂದು ವಿಡಿಯೋ ಅಂತೂ ಸೆಕೆಂಡ್ ಚಾನಲ್ದಾಗ ಹಾಗಾಗಿ ಟ್ರೈ ಮಾಡ್ತೀನಿ ನಾನು. ಆಮೇಲಿಂದ ಮತ್ತು ಇಂಡಿಯಾ ಕ್ರಿಕೆಟ್ ಬಗ್ಗೆ ಆಮೇಲೆ ಅದ್ರ ರಿಲೇಟೆಡ್ ಕಾಂಟೆಂಟ್ ಮಾಡ್ತೀನಿ. ಆಮೇಲೆ ಬೇರೆ ಬೇರೆ ರ್ಯಾಂಡಮ್ ಟಾಪಿಕ್ಸ್ನು ಮಾಡ್ತೀನಿ. ಏನೇನು ಟ್ರೆಂಡ್ ನಡೀತಿರ್ತೈತಿ, ಏನೇನು ಜಗತ್ತಿನಾಗ ಏನೇನು ನಡೆಯತೈತಿ ಆ ಟಾಪಿಕ್ ಮೇಲೂ ಆ ಒಂದು ಸೆಕೆಂಡ್ ಚಾನಲ್ದಾಗ ವಿಡಿಯೋ ಮಾಡ್ತೀನಿ ನಾನು. ಆ ವಿಡಿಯೋದಾಗ ಭಾಳ ರಾ, ಅನ್ಫಿಲ್ಟರ್ಡ್, ಲೆಸ್ ಎಡಿಟೆಡ್, ಭಾಳ ನ್ಯಾಚುರಲ್ ಆಗಿ ವಿಡಿಯೋಸ್ ಮಾಡಿ ಹಾಕ್ಬೇಕಂತ ಅಂದ್ಕೊಂಡು ಆ ಸೆಕೆಂಡ್ ಚಾನಲ್ ಓಪನ್ ಮಾಡೀನಿ. ಸೊ ಆ ಸೆಕೆಂಡ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಪ್ಲೀಸ್. 500 ಸಬ್ಸ್ಕ್ರೈಬರ್ಸ್ ಎಕ್ಸ್ಪೆಕ್ಟ್ ಮಾಡಕತ್ತೀನಿ. ಹೋಗಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆದಷ್ಟು ಜಲ್ದಿ ಹೊಸ ರೋಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.